ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಬಿಜೆಪಿ ಬಣಜಗಳ ಮುಗಿಯೋದು ಯಾವಾಗ? ಹೈಕಮಾಂಡ್ ಯಾಕೆ ಗಪ್ಚುಪ್ ಆಗಿದೆ? ಹಲೋ, ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಮತ್ತು ಕೊನೆ ಹಂತದ ಮತದಾನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಧ್ವನಿ ಕೇಳ್ತಾ ಇದೆಯಾ ಸರ್? ಹೊನ್ನಾಳಿ ಚಂದ್ರಶೇಖರ್ ಅವರು ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಿಜೆಪಿ ಬಣಜಗಳ ಮುಗಿಯೋದು ಯಾವಾಗ? ಹೈಕಮಾಂಡ್ ಯಾಕೆ ಗಪ್ಚುಪ್ ಆಗಿದೆ? ನಂದಿನಿ ಅವರೀಗ ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ಅನುಸರಿಸತಕ್ಕಂತ ಸ್ಥಿತಿ ಏನಿದೆ, ಎದುರಿಸತಕ್ಕಂಥ ಪರಿಸ್ಥಿತಿ ಇದು ಬಹಳಷ್ಟು ಕಷ್ಟಕರವಾಗಿ ಬಿಸಿ ತುಪ್ಪದಂತೆ ಆಗಿದೆ. ಅದು ಬರೀ ಕರ್ನಾಟಕ ಬಿಜೆಪಿಗೆ ಮಾತ್ರವಲ್ಲ, ಇಡೀ ಹೈಕಮಾಂಡ್ಗೆ ಕರ್ನಾಟಕ ಬಿಜೆಪಿ ಅನ್ನೋದು ಬಿಸಿ ತುಪ್ಪ ಆಗಿದೆ. ಇದು ನೋಡಿ, ಇದು ಶುರುವಾಗಿದ್ದು ಯಾವಾಗ ಅಂದ್ರೆ ಶುಕ್ರವಾರ ತಡರಾತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು, ಕೇಂದ್ರ ಕೃಷಿ ಸಚಿವರು, ಅವರು ಕರ್ನಾಟಕಕ್ಕೆ ಬರ್ತಾರೆ. ಶುಕ್ರವಾರ ತಡರಾತ್ರಿ ಬಂದಾಗ ಅವರನ್ನ ವಿಜೇಂದ್ರ ಅವರು ಭೇಟಿ ಮಾಡ್ತಾರೆ, ಮತ್ತೆ ಅವರ ಬಳಗದ ಹಲವರು ಅವ್ರನ್ನ ಭೇಟಿ ಮಾಡ್ತಾರೆ. ಅವ್ರ ಭೇಟಿ ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ, ಶಿವರಾಜ್ ಸಿಂಗ್ ಅವರು ಕೇವಲ ಕೇಂದ್ರ ಕೃಷಿ ಸಚಿವರು ಮಾತ್ರ ಅಲ್ಲ, ಅವರು ಸಾಂಸ್ಥಿಕ ಚುನಾವಣೆಯ ಚುನಾವಣಾಧಿಕಾರಿ ಸಹ ಹೌದು. ಪಕ್ಷದ ಸಾಂಸ್ಥಿಕ ಚುನಾವಣೆಯನ್ನ ಮಂಡಲದಿಂದ ರಾಜ್ಯಾಧ್ಯಕ್ಷರವರೆಗೂ ಮಾಡ್ತೀವಿ ಅಂತ ಮಾತನ್ನ ಹೇಳಿದ್ದಾರೆ ಅವರು. ಅದೇ ಸಂದರ್ಭದಲ್ಲಿ ವಿಜೇಂದ್ರ ಅವರು ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಒಂದ್ ರೀತಿ ಬೂತಿ ಮುಚ್ಚಿದ ಕೆಂಡದಂತಿತ್ತು ಈ ಸಾಂಸ್ಥಿಕ ಚುನಾವಣೆ. ಆದ್ರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದು ಹೋದ ಮೇಲೆ ಈಗ ಸಾಂಸ್ಥಿಕ ಚುನಾವಣೆ ಮತ್ತೆ ಮುಖ್ಯವಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಏನಿದೆ, ಇದು ಮುಗಿಲು ಮುಟ್ಟದ ರೀತಿಯಲ್ಲೇ ಕಾಣ್ತಾ ಇದೆ. ಒಂದ್ ಕಡೆ ವಿಜೇಂದ್ರ ಅವ್ರು ಹೇಳ್ತಾರೆ ನನ್ನನ್ನೇ ಮುಂದುವರಿಸ್ತಕ್ಕಂಥ ವಿಶ್ವಾಸ ಇದೆ, ನಾನೇ ಮುಂದುವರಿತೇನೆ ಅಂತೇಳಿ. ಮತ್ತೊಂದ್ ಕಡೆ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಪ್ರಸ್ತಾಪದ ಹಿನ್ನೆಲೆಯಲ್ಲಿ ಯತ್ನಾಳ್ ಹೇಳ್ತಾರೆ ನಾವು ನಮ್ಮ ಬಣದ ಒಬ್ಬ ಅಭ್ಯರ್ಥಿನ ಕಣಕ್ಕಿಳಿಸ್ತೀವಿ, ಅವರು ಚುನಾವಣೆಯಲ್ಲಿ ಇರ್ತಾರೆ. ಅಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡೆಯುತ್ತೆ ಅಂತಕ್ಕಂಥ ಸ್ಥಿತಿ ಉದ್ಭವ ಆಗಿದೆ ಈಗ ಬಿಜೆಪಿನಲ್ಲಿ. ಹಾಗಾಗಿ ಈಗ ಬಿಜೆಪಿನಲ್ಲಿ ಬಹಳಷ್ಟು ಒಂದ್ ರೀತಿ ತಲ್ಲಣವನ್ನ ಉಂಟು ಮಾಡಿದೆ ಇದು. ಯತ್ನಾಳ್ ಅವರಂತೂ ವಿಜೇಂದ್ರ ಅವರನ್ನ ಯಾವ ಹಂತದಲ್ಲೂ ಸಹ ಟೀಕೆ ಮಾಡ್ತಕ್ಕಂಥ ಯಾವ ಅವಕಾಶವನ್ನು ಸಹ ಅವರು ಬಳಸದೇ ಇಲ್ಲ. ಎಲ್ಲವನ್ನು ಪ್ರತಿ ಹಂತದಲ್ಲೂ ಸಹ ವಿಜೇಂದ್ರ ಅವರು ಟೀಕೆ ಮಾಡ್ತಾ ಇದ್ದಾರೆ. ವಂಶ ಪಾರಂಪರ್ಯದ ಆಡಳಿತ ಮುಂದುವರಿಬಾರದು ಅಂತ ಹೇಳ್ತಿದ್ದಾರೆ. ಮತ್ತೆ ಇನ್ನೂ ಹಲವು ಆರೋಪಗಳನ್ನು, ಈಗೇನು ಮುಚ್ಚಿ ಹೋಗಿದಂತ ಆರೋಪಗಳನ್ನು ಸಹ ಅವರು ಮೇಲೆತ್ತಿ ಮಾತಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಕಲಿ ಸಹಿ ಮಾಡಿದವರು ವಿಜೇಂದ್ರ ಅಂತಕ್ಕಂಥ ಆರೋಪ ಏನಿತ್ತು, ಅದನ್ನ ಬಿಜೆಪಿಯವರೇ ಪುನರುಚ್ಚಾರ ಮಾಡ್ತಾ ಇದ್ದಾರೆ. ನಕಲಿ ಸಹಿ ಮಾಡಿದ್ದು ವಿಜೇಂದ್ರ, ಅವರನ್ನ ನೀವು ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಮಾಡ್ತೀರಾ, ಅವ್ರ ನಾಯಕರಾಗಿ ನಾವು ಒಪ್ಕೋಬೇಕಾ ಅಂತಕ್ಕಂಥ ಮಾತನ್ನ ಯತ್ನಾಳ್ ಹೇಳ್ತಾ ಇದ್ದಾರೆ. ಇತ್ತ ವಿಜೇಂದ್ರ ಅವರು ನಾವು ಹೈಕಮಾಂಡ್ ಜೊತೆ ಎಲ್ಲಾ ಮಾತಾಡಿದೀವಿ, ನಮ್ಮನ್ನೇ ಮುಂದುವರಿಸುವ ವಿಶ್ವಾಸ ಇದೆ, ನಾವು ಕಾಂಗ್ರೆಸ್ ವಿರುದ್ಧ ಪ್ರಬಲ ಹೋರಾಟವನ್ನ ಮಾಡಿದ್ದೀವಿ, ಹಾಗಾಗಿ ನಮಗೆ ಯಾವುದೇ ಸಮಸ್ಯೆ ಇಲ್ಲ, ನಮ್ಮನ್ನೇ ಮುಂದುವರಿಸೋ ಸಾಧ್ಯತೆ ಇದೆ ಅಂತ ಮಾತನ್ನ ಹೇಳಿದ್ದಾರೆ. ಇಷ್ಟರ ನಡುವೆ ಆಗಿರ್ತಕ್ಕಂಥ ಬೆಳವಣಿಗೆಗಳೇನಿದೆ, ಅದು ಸುನಿಲ್ ಕುಮಾರ್ ಅವರು ಈಗ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ಈ ಬಣ ಜಗಳದಿಂದ ಸಾಕಾಗಿದೆ, ನಮಗೆ ರಾಜೀನಾಮೆ ಕೊಡ್ತೀನಿ ಅಂತ ಮುಂದಾಗಿದ್ದಾರೆ. ಅವರ ಮನವೊಲಿಸಲಿಕ್ಕೆ ವಿಜೇಂದ್ರ ಮುಂದಾಗಿದ್ದಾರೆ. ಹಾಗಾಗಿ ಈಗ ಬಿಜೆಪಿ ಅನುಭವಿಸ್ತಾ ಇರತಕ್ಕಂಥದ್ದೇನಿದೆ, ಬಹುಶಃ ಯಾವುದೇ ರಾಜಕೀಯ ಪಕ್ಷಕ್ಕೆ ಬಹಳ ಕಷ್ಟದ ದಿನಗಳು. ಅದು ಬಿಜೆಪಿಗಂತೂ ಈಗ ಕರ್ನಾಟಕದಲ್ಲಿ ವಿಜೇಂದ್ರ ಅವರು ಅಧ್ಯಕ್ಷರನ್ನಾಗಿ ಮಾಡ್ದಾಗಿದ್ದ ಇವತ್ತಿಗೂ ಸಹ ಆ ಕಷ್ಟದ ದಿನಗಳನ್ನ ಎದುರಿಸ್ತಾನೆ ಇದೆ. ಈಗಂತೂ ಅದು ಬಹಳ ತೀವ್ರ ಸ್ವರೂಪಕ್ಕೆ ಬಂದಿದೆ ಅಂತೇಳಿ. ಹಾಗೆಯೇ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಇದೆ ಅಂತ ಹೇಳಿ ಆರೋಪಿಸ್ತಾರೆ. ಆದ್ರೆ ಇದಕ್ಕೆ ಬಿಜೆಪಿಯು ಕೂಡ ಹೊರತಾಗಿಲ್ಲ. ಹೀಗೆ ಮುಂದಿನ ದಿನಗಳಲ್ಲೂ ಕೂಡ ಮುಂದುವರೆದ್ರೆ ಸ್ಥಳೀಯ ಚುನಾವಣೆಯಲ್ಲಿ ಏಟು ಬೀಳಬಹುದಲ್ವಾ? ಖಂಡಿತವಾಗಿಲ್ಲ. ಈಗ ಸ್ಥಳೀಯ ಚುನಾವಣೆ ಏನಾದ್ರೂ ಘೋಷಣೆ ಆಗಿದ್ರೆ, ಈಗ ಸಾಂಸ್ಥಿಕ ಚುನಾವಣೆ ಸ್ವಲ್ಪ ಹಿಂದೆ ಮುಂದೆ ಆಗಿರ್ತೇನೋ, ಆದ್ರೆ ಸ್ಥಳೀಯ ಚುನಾವಣೆಗಳು ಪಂಚಾಯತ್ ರಾಜ್ ಆಗಿರ್ಬೋದು ಅಥವಾ ನಗರ ಸ್ಥಳೀಯ ಸಂಸ್ಥೆ ಆಗಿರ್ಬೋದು, ಆ ಚುನಾವಣೆಗಳನ್ನ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡುತ್ತೆ ಅನ್ನೋ ಸಾಧ್ಯತೆಗಳಿಲ್ಲ. ಹಾಗಾಗಿ ಈಗ ಪಕ್ಷ ಸಾಂಸ್ಥಿಕ ಚುನಾವಣೆ ಬಗ್ಗೆ ಮಾತಾಡ್ತಾ ಇದೆ. ಆದ್ರೆ ಯಾವುದೇ ಪಕ್ಷಕ್ಕೆ ಆ ಪಕ್ಷದ ಒಳಗಿನ ಒಳಜಗಳ ಏನಿದೆ ಅದು ಚುನಾವಣೆಯಲ್ಲಿ ಖಂಡಿತ ಪರಿಣಾಮವನ್ನು ಬೀರುತ್ತೆ.
ಬಿಜೆಪಿಗನಲ್ಲೂ ಸಹ ಒಳಜಗಳ ಇದೆ, ಮತ್ತೆ ಕಾಂಗ್ರೆಸ್ ನಲ್ಲೂ ಸಹ ಪಕ್ಷದ ರಾಜ್ಯಾಧ್ಯಕ್ಷ ಯಾರಾಗಬೇಕು, ಮತ್ತೆ ಸೀಟ್ ಶೇರಿಂಗ್ ಈ ವಿಷಯದಲ್ಲೂ ಸಹ ಬಹಳ ಭಿನ್ನಮತ ತಿಕ್ಕಾಟಗಳಿದ್ದಾವೆ. ಹಾಗಾಗಿ ಸಾಂಸ್ಥಿಕ ಚುನಾವಣೆಗಳು ಎದುರಿದ್ದಂತ ಸಂದರ್ಭದಲ್ಲಿ ಏನಾದ್ರೂ ಈಗ ಸ್ಥಳೀಯ ಸಂಸ್ಥೆ ಚುನಾವಣೆ, ಪಂಚಾಯತ್ ರಾಜ್ ಚುನಾವಣೆ ಏನಾದ್ರೂ ಎದುರಾಗ್ಬಿಟ್ರೆ ಪಕ್ಷಕ್ಕೆ ನಿಜವಾಗ್ಲೂ ಸಂಕಷ್ಟ ಆಗುತ್ತೆ. ಯಾರೋ ಒಬ್ಬ ಪಕ್ಷದಲ್ಲಿ ಅಧಿಕಾರ ಸಿದ್ಧಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆ ಪಕ್ಷದಲ್ಲಿ ಇರ್ತಾನೋ ಬೇರೆ ಕಡೆ ಹೋಗ್ತಾನೋ ಹೇಳಲಿಕ್ಕೆ ಆಗೋದಿಲ್ಲ. ಅವನು ಒಬ್ಬ ನಾಯಕ ಏನಾದ್ರೂ ಸೋತ್ರೆ ಅವನು ಜೊತೆಗಿದ್ದಂಥವ್ರು ಬಂಡಾಯ ಹೇಳೋದಿಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಹಾಗಾಗಿನೇ ಈಗ ಬಿಜೆಪಿಗೆ ಈ ಆಂತರಿಕ ಬಿಕ್ಕಟ್ಟೇನಿದೆ ತುಂಬಾ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಇದು ಮುಂದಿನ ದಿನಗಳಲ್ಲಿ ಬಿಜೆಪಿ ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ ಅಂತ ಹೇಳಿ ತುಂಬಾನೇ ಕುತೂಹಲ ಇದೆ. ಯಾಕಂದ್ರೆ ಒಂದ್ ಕಡೆ ಯಡಿಯೂರಪ್ಪರನ್ನ ಕೈ ಬಿಡಕ್ಕಾಗೋದಿಲ್ಲ, ಹಾಗೂ ಅವರ ಕಾರಣಕ್ಕಾಗಿ ವಿಜೇಂದ್ರ ಅವ್ರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಮಾಡಿದ್ದಾರೆ. ಇನ್ನೊಂದ್ ಕಡೆ ಅವರ ವಿರುದ್ಧ ಇದ್ದಿರ್ತಕ್ಕಂಥ ಈ ಬಂಡಾಯ ಏನಿದೆ, ಭಿನ್ನಮತ ಏನಿದೆ, ಅದನ್ನ ಶಮನ ಮಾಡಕ್ಕಾಗ್ತಿಲ್ಲ. ಯತ್ನಾಳ್ ಅವರಿಗೆ ನೀವು ಸುಮ್ಮನೆ ಅವ್ರ ಪಕ್ಷದ ರಾಜ್ಯಾಧ್ಯಕ್ಷರು ಅಂತ ಹೇಳಕ್ಕಾಗ್ತಿಲ್ಲ ಬಿಜೆಪಿ ಹೈಕಮಾಂಡ್. ಆಮೇಲೆ ಬೇರೆ ಯತ್ನಾಳ್ ಜೊತೆ ಇರ್ತಕ್ಕಂಥ ನಾಯಕರಿಗೂ ಸಹ ನೀವು ಮಾತಾಡೋ ಹಾಗಿಲ್ಲ, ನೀವು ಸುಮ್ಮನೆ ಅನ್ನೋ ಮಾತನ್ನ ರಮೇಶ್ ಜಾರಕಿಹೊಳಿಗಾಗ್ಲಿ ಅದು ಕುಮಾರ್ ಬಂಗಾರಪ್ಪ ಅವರಿಗಾಗ್ಲಿ ಬೇರೆ ಯಾರಿಗೂ ಹೇಳಕ್ ಆಗ್ತಾ ಇಲ್ಲ. ಹಾಗಾಗಿ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ಪರ್ಟಿಕ್ಯುಲರ್ಲಿ ಬಿಜೆಪಿ ಹೈಕಮಾಂಡ್ ತುಂಬಾ ಈ ಬಿಕ್ಕಟ್ಟಿನಲ್ಲಿ ಸಿಲುಕಿದೆ ಅಂತಾನೆ ಹೇಳ್ಬೋದು. ನಂದಿನಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.